ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆರ್ಕೆಸ್ ಸಂತೋಷ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಷಯ ಏನಂದ್ರೆ, ಹೊಸ ಕಾನ್ಸೆಪ್ಟ್ ತಗೊಂಬತ್ತೀನಿ ಇವತ್ತು. ಏನಂದ್ರೆ, ನೀವೇನಾದ್ರು ಕಂಪ್ನಿಗೆ ಹೋಗ್ತಿದ್ರೆ ಫಸ್ಟ್ ನಿಮ್ಗೆ ರಿಸ್ಯೂಮ್ ಕೇಳ್ತಾರೆ. ಯಾವ್ದೋ ಕಂಪ್ನಿ, ಪ್ರೈವೇಟ್ ಕಂಪ್ನಿಗೆ ಹೋಗ್ತಿರಲ್ಲ, ನಿಮ್ ರಿಸ್ಯೂಮ್ ಕೊಡಿ ಅಂತ ಕೇಳ್ತಾರೆ. ಆ ರಿಸ್ಯೂಮ್ ನ ನೀವು ಏನ್ ಮಾಡ್ತೀರಾ, ರಿಸ್ಯೂಮ್ ಕ್ರಿಯೇಟ್ ಮಾಡಕ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಏನ್ ಮಾಡ್ತೀರಾ, ಹತ್ತಿರದಿಲ್ಲ ಕಂಪ್ಯೂಟರ್ ಶಾಪ್ ಹೋಗ್ತೀರಾ. ಸೊ ಅಲ್ಲಿ ಒಂದ್ ಸ್ವಲ್ಪ ಅವ್ರು ಬಿಸಿ ಇದ್ರೆ 5 ನಿಮಿಷ ಬಿಟ್ಟು ಬಾ, 10 ನಿಮಿಷ ಬಿಟ್ಟು ಬಾ ಅಂತಾನು ಹೇಳ್ತಾರೆ. ಮತ್ತೆ ಇನ್ನೊಂದ್ ಏನಂದ್ರೆ, ಅಲ್ಲಿ ದುಡ್ಡುನು ಖರ್ಚು ಮಾಡ್ಬೇಕಾಗತ್ತೆ. ಬಟ್ ದುಡ್ಡು ಖರ್ಚು ಮಾಡ್ದಂಗೆ ಫ್ರೀ ಆಗಿ ಯಾವ ತರ ರಿಸ್ಯೂಮ್ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಹೇಳ್ತಾ ಇರೋದನ್ನ ಮಾಹಿತಿನ ಸ್ವಲ್ಪ ಮಿಸ್ಟೇಕ್ ಕೂಡ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ಸೊ ಮತ್ತೆ ಮಾಡ್ತೀರಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲೇದಾಗಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಬೇಕಾಗುತ್ತೆ. ನಾನು ನನ್ನ ಮೊಬೈಲ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಿದೆ ಗೂಗಲ್ ಅಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ನೀವು ರಿಸ್ಯೂಮ್ ಗ್ರೌಂಡ್ ಅಂತೇಳಿ ಟೈಪ್ ಮಾಡ್ಬೇಕಾಗತ್ತೆ. ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಫಸ್ಟ್ ಒಂದು ಆಪ್ಷನ್ ಬರುತ್ತೆ, ರಿಸ್ಯೂಮ್ ಗ್ರೌಂಡ್ ಅಂತೇಳಿ. ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬರ್ಬೇಕಾಗುತ್ತೆ. ಕೆಳಗಡೆ ಬಂದಾಗ ಇಲ್ಲಿ ಕ್ರಿಯೇಟ್ ನೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಆಡ್ಸ್ ಬರುತ್ತೆ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿದೆ ನೋಡಿ ಹೆಡ್ಡಿಂಗು ರಿಸ್ಯೂಮ್. ಇಲ್ಲಿದೆಲ್ಲ ಇದು ಎಂಟರ್ ದ ಫುಲ್ ನೇಮ್ ಅಂತ ಇಲ್ಲಿ ಬಂದಿದೆ ಅಲ್ವಾ, ಇಲ್ಲಿ ನಿಮ್ಮ ಹೆಸರು ಹಾಕ್ಬೇಕಾಗತ್ತೆ. ಇಲ್ಲಿ ನನ್ನ ಹೆಸರನ್ನ ನಾನು ಹಾಕ್ತಾ ಇದ್ದೀನಿ, ಸಂತೋಷ್. ಓಕೆ. ಆಮೇಲೆ ನಿಮ್ ಹೌಸ್ ನಂಬರ್, ನಿಮ್ ಮನೆ ನಂಬರ್ ಕೇಳುತ್ತೆ. ನಿಮ್ ಮನೆ ನಂಬರ್ ಎಷ್ಟಿದೆ ಆ ಮನೆ ನಂಬರ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ನನ್ನ ಮನೆ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಲ್ಯಾಂಡ್ ಮಾರ್ಕ್ ಹೇಳುತ್ತೆ. ಲ್ಯಾಂಡ್ ಮಾರ್ಕ್ ಯಾವುದು, ನಿಮ್ದು ಯಾವ ಏರಿಯಾದಲ್ಲಿ ಇದೆ ಅಂತ. ಸೊ ನನ್ನ ಯಾವ ಏರಿಯಾದಲ್ಲಿ ಇದೆ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ ನನ್ನ ಲ್ಯಾಂಡ್ ಮಾರ್ಕ್. ಸೊ ಬಸ್ ಸ್ಟಾಂಡ್ ರೋಡ್ ಹತ್ರ ನಮ್ ಲ್ಯಾಂಡ್ ಮಾರ್ಕ್ ಇದೆ, ಬಸ್ ಸ್ಟ್ಯಾಂಡ್ ರೋಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆಮೇಲೆ ಏರಿಯಾ ಕೇಳುತ್ತೆ, ಯಾವ ಏರಿಯಾದಲ್ಲಿ ಇದೀವಿ ಅಂತ. ಸೊ ನಮ್ ಯಾವ ಏರಿಯಾ ಅಂತ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಸೊ ನಮ್ ಏರಿಯಾನ ನಾನು ಟೈಪ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಸ್ಟೇಟ್ ಕೇಳುತ್ತೆ. ನಮ್ ಸ್ಟೇಟ್, ನಿಮ್ ಯಾವ ಸ್ಟೇಟ್ ಇದೆಯಲ್ಲ ಆ ಸ್ಟೇಟ್ ನ ನೀವು ಎಂಟರ್ ಮಾಡೋದು. ಸೊ ನಮ್ ಕರ್ನಾಟಕನ ಎಂಟರ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಕೆಳಗಡೆ ನೋಡ್ತಾ ಇರಬೇಕು, ಪಿನ್ ಕೋಡ್ ಕೇಳುತ್ತೆ. ನಿಮ್ ಯಾವ ಏರಿಯಾ ಪಿನ್ ಕೋಡ್ ಇದೆ ಆ ಪಿನ್ ಕೋಡ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ ಏರಿಯಾ ಪಿನ್ ಕೋಡ್ ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ ಮೊಬೈಲ್ ನಂಬರ್ ಯಾವ್ದಿದೆ ಅದನ್ನ ಎಂಟ್ರಿ ಮಾಡೋಕಾಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಯಾವ್ದೋ ಒಂದು ನಂಬರ್ ಟೈಪ್ ಮಾಡ್ತಾ ಇದ್ದೀನಿ, ಇವಾಗ 123469 ಅಂತೇಳಿ. ಅದಾದ್ಮೇಲೆ ಇಮೇಲ್ ಐಡಿ ಕೇಳುತ್ತೆ. ನಿಮ್ ಮೊಬೈಲ್ ಅಲ್ಲಿ ಇಮೇಲ್ ಐಡಿನ ಎಂಟ್ರಿ ಮಾಡೋಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ವಾಟ್ ಇಸ್ ಯುವರ್ ಪ್ರೊಫೈಲ್ ಅನ್ನತ್ತೆ. ನೀವೇನೋ ಕಂಪ್ಯೂಟರ್ ಆಪರೇಟರ್ ಇದ್ದೀರಾ, ವೆಬ್ ಡಿಸೈನರ್ ಇದ್ದೀರಾ ಅಂತ ಕೇಳುತ್ತೆ. ಸೊ ನಾನು ಕಂಪ್ಯೂಟರ್ ಆಪರೇಟರ್ ಕೆಲಸ ಬರುತ್ತೆ, ನಾನು ಕಂಪ್ಯೂಟರ್ ಆಪರೇಟರ್ ಆಗ್ತಾ ಇದ್ದೀನಿ. ಇದಾದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಅಪ್ಲೋಡ್ ಪ್ರೊಫೈಲ್ ಪಿಕ್ಚರ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ಮಾಡಿದ ತಕ್ಷಣ ನಿಮ್ಗೆ ಯಾವ್ದು ಫೋಟೋ ಇದೆಯಲ್ಲ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಕಾರ್ಯದ ಆಬ್ಜೆಕ್ಟಿವ್ ಅಂತ ಕೇಳುತ್ತೆ. ನಿಮ್ ಜೀವನ ವೃತ್ತಿ ಶೈಲಿಯನ್ನ ಇದ್ರಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಜೀವನ ವೃತ್ತಿ ಶೈಲಿಯನ್ನ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ತರ ಇದೆ ಆ ತರ ನೀವು ಟೈಪ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಕ್ವಾಲಿಫಿಕೇಶನ್ ಕೇಳುತ್ತೆ, ನೀವೇನು ಓದಿದಾರಾ ಅಂತ ಇಲ್ಲೆಲ್ಲ ಕೂಡ ಟೈಪ್ ಮಾಡೋಕತ್ತೆ. ಇವಾಗ ನೋಡಿ, ನಾ ಫಸ್ಟ್ SSLC ಟೈಪ್ ಮಾಡಿದೀನಿ, SSLC ಹಾಕ್ತಿದ್ದೀನಿ. ಅದಾದ್ಮೇಲೆ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಅಂತ ಕೇಳುತ್ತೆ. ನಾನು ಓದ್ದು ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಯರ್ ಕೇಳುತ್ತೆ, ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ. ನಾನು 2012 ಪಾಸ್ ಆಗಿದ್ದೀನಿ, 2012 ಆಗ್ತೀವಿ. ಆಮೇಲೆ ಪರ್ಸೆಂಟೇಜ್ ಕೇಳುತ್ತೆ, ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದಿರಾ ಅಂತೇಳಿ. ನಾನು 81 ಮಾಡಿದ್ದೀನಿ, 81% ಆಗ್ತಾ ಇದೀನಿ. ಈ ತರ ನೀವು ಎಷ್ಟು ಕ್ವಾಲಿಫಿಕೇಶನ್ ಹೋದ್ರೆ ಅಷ್ಟು ಕೂಡ ನೀವು ಆಡ್ ಮಾಡೋಗುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ಆಡ್ ಮೋರ್ ಅಂತಿಲ್ಲ, ಆಡ್ ಮೋರ್ ನಲ್ಲಿ ಸೊ ಸೆಕೆಂಡ್ PU, ಡಿಗ್ರಿ, ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಹೋದ್ರೆ ಎಲ್ಲಾನು ಇದ್ರಲ್ಲೇ ಆಡ್ ಮಾಡಬಹುದಾಗುತ್ತೆ. ಇದಾದ್ಮೇಲೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಅದರ್ ಕ್ವಾಲಿಫಿಕೇಶನ್. ಅಂದ್ರೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ನಾಲೆಜ್ ಏನಾದ್ರು ಇದೆಯಾ, ಕಂಪ್ಯೂಟರ್ ನಾಲೆಜ್ ಏನಾದ್ರು ಇದೆ ಅಂತ ಕೇಳುತ್ತೆ. ನನಗೆ ಕಂಪ್ಯೂಟರ್ ನಾಲೆಜ್ ಇದೆ, ಬೇಸಿಕ್ ಕಂಪ್ಯೂಟರ್ MS ವರ್ಡ್ ನನ್ಗೆ ಬರುತ್ತೆ. ಸೊ ಅದನ್ನ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನೇನ್ ಬರುತ್ತೆ ಅದನ್ನೆಲ್ಲ ಬೇಕಾದ್ರೆ ಆಡ್ ಮೋರ್ ಇನ್ನೂ ಕೂಡ ಜಾಸ್ತಿ ನೀವು ಆಡ್ ಮಾಡ್ಬೋದು. ಇದಾದ್ಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ನೀವು ಏನಾದ್ರು ಫ್ರೆಶರ್ ಇದ್ದೀರಾ, ಏನಾದ್ರು ನಿಮ್ಗೆ 2-3 ವರ್ಷ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಸೊ ನನಗೆ ಎಕ್ಸ್ಪೀರಿಯನ್ಸ್ 1 ವರ್ಷ ಇದೆ ಅಂತೇಳಿ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ನಿಮ್ಗೆ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ಮಾಡಿ, ಇಲ್ಲಾಂದ್ರೆ ಫ್ರೆಶರ್ ಇದ್ರೆ ಸೊ ಏನಿಲ್ಲ, ಫ್ರೆಶರ್ ಅಂತ ಟೈಪ್ ಮಾಡಿ. ಫ್ರೆಶರ್ ಅಂತ ಟೈಪ್ ಮಾಡ್ಬೇಕು. ಫ್ರೆಶರ್ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇಲ್ಲಿ ಜೆಂಡರ್ ಕೇಳುತ್ತೆ, ನೀವೇನಾದ್ರು ಮೇಲಾ ಫಿಮೇಲಾ ಅಂತ. ನಾನು ಮೇಲ್ ಇದೀನಿ, ಮೇಲ್ ಆಗ್ತಾ ಇದೀನಿ. ಅದಾದ್ಮೇಲೆ ನಿಮ್ ತಂದೆ ಹೆಸರು ಕೇಳುತ್ತೆ, ನಿಮ್ ಫಾದರ್ ನೇಮ್ ಇಲ್ಲಿ ಟೈಪ್ ಮಾಡೋಗುತ್ತೆ. ಇಲ್ಲಿ ನಮ್ಮ ಅಪ್ಪರ ಹೆಸರು ನಾನು ಹಾಕ್ತಾ ಇದ್ದೀನಿ.
ಇದು ಹಾಕಿದ್ಮೇಲೆ ಡೇಟ್ ಆಫ್ ಬರ್ತ್, ನಿಮ್ ಡೇಟ್ ಆಫ್ ಬರ್ತ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ. ಸೊ ಇವಾಗ ನನ್ನ ಡೇಟ್ ಆಫ್ ಬರ್ತ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ದೀನಿ. ಅದಾದ್ಮೇಲೆ ನಾಲೆಜ್ ಕೇಳ್ತಾರೆ, ನಿಮ್ಗೆ ಏನಾದ್ರು ಲ್ಯಾಂಗ್ವೇಜ್ ಏನಾದ್ರು ಬರುತ್ತಾ. ಈಗ ತುಂಬಾ ಜನ ಕನ್ನಡ ಅಷ್ಟೇ ಬರುತ್ತೆ, ಹಿಂದಿ ಅಷ್ಟೇ, ಹಿಂದಿ ಬರೋರಿದ್ರೆ ಹಿಂದಿ ಅಂತಾರೆ, ಇಲ್ಲಾಂದ್ರೆ ಇಂಗ್ಲಿಷ್. ಕೆಲವೊಂದು ಜನಕ್ಕೆ 3 ಲ್ಯಾಂಗ್ವೇಜ್ ಬರ್ತಿರ್ತೈತೆ. ಸೊ ಅದನ್ನ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಇದ್ರಲ್ಲಿ ಟೈಪ್ ಮಾಡಾಗುತ್ತೆ. ನನಗೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಬರುತ್ತೆ. ನಾನು 3 ಲ್ಯಾಂಗ್ವೇಜ್ ಕೂಡ ಇದ್ರಲ್ಲಿ ಟೈಪ್ ಮಾಡ್ತಾ ಇದೀನಿ. ಅದಾದ್ಮೇಲೆ ನ್ಯಾಷನಾಲಿಟಿ ಕೇಳುತ್ತೆ. ನ್ಯಾಷನಾಲಿಟಿ ನಮ್ ಇಂಡಿಯಾ ಇದೆ, ಇಂಡಿಯಾನ ಟೈಪ್ ಮಾಡಬೇಕು. ಅದಾದ್ಮೇಲೆ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಹಾಕಿ, ಅನ್ಮ್ಯಾರಿಡ್ ನಾ ಅನ್ಮ್ಯಾರಿಡ್ ಇದೆ, ಅನ್ಮ್ಯಾರಿಡ್ ಆಗ್ತಾ ಇದೀನಿ. ಇಷ್ಟ ಆಗ್ಬಿಟ್ಟು ನೀವೇನಿಲ್ಲ, ಕ್ರಿಯೇಟ್ ರಿಸ್ಯೂಮ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ವಿತಿನ್ ಸೆಕೆಂಡ್ ಅಲ್ಲೇ ಡೌನ್ಲೋಡ್ ಆಗ್ಬಿಟ್ಟು ನಿಮ್ ರಿಸ್ಯೂಮ್ ಕ್ರಿಯೇಟ್ ಆಗತ್ತೆ. ಇಲ್ಲಿ ನೋಡ್ಬೋದು, ಇವಾಗ ನನ್ನ ರಿಸ್ಯೂಮ್ ಕ್ರಿಯೇಟ್ ಆಯ್ತು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ತರ ರಿಸ್ಯೂಮ್ 5 ನಿಮಿಷದಲ್ಲಿ ನಿಮ್ ರಿಸ್ಯೂಮ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇದೇ ತರ ಸಿಂಪಲ್ ಆಗಿ ರಿಸ್ಯೂಮ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಧನ್ಯವಾದಗಳು.